1000 ದಿನ ತುಂಬ್ತಾ ಇದೆ. ಹಾವೇರಿಯಲ್ಲಿ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ನೋಡಿ 1000 ದಿನ ಅಂತ ಈಗ ನೋಡಿ 1000 ಆಗುತ್ತೆ ಮತ್ತು ಮುಂದೆ ಬರ್ತಾ ಇನ್ನು ಹೆಚ್ಚು ಆಗುತ್ತೆ. ನಮ್ಮ ಸಾಧನೆಗಳನ್ನು ನಾವು ಜನರಿಗೆ ಹೇಳ್ಕೊಳಕ್ಕೆ ಒಂದು, ಎರಡನೇದು ನಾವು ಸುಮ್ಮನೆ ಬಂದು ಯಾವುದೋ ಒಂದು ಸಮಾವೇಶ ಮಾಡ್ತಾ ಇಲ್ಲಲ್ಲ, 1 ಲಕ್ಷ ಈ ಖಾತೆಗಳಿರ್ಬೋದು, ಈ ಸ್ವತ್ತುಗಳು ಕೂಡ ಅದರಲ್ಲಿ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ. ಸರ್ಕಾರಿ ಸವಲತ್ತು ನಾವು ಜನರಿಗೆ ನಾವು ತಲುಪಿಸ್ತಾ ಇದ್ದೀವಿ. ಸೊ ಹಿಂದೆ ಆಗಲಾರ್ದಂಥ ಕೆಲಸಗಳನ್ನು ನಾವು ಜನರ ಮನೆ ಬಾಗಿಲಿಗೆ ಹೋಗ್ಬಿಡ್ತಾ ಇದ್ದೀವಿ. ದಟ್ ಈಸ್ ಗುಡ್ ಥಿಂಗ್ ಅಲ್ವಾ? ಸರಿ, ಈಗಾಗಲೇ ನೀವು ಸ್ಪಷ್ಟಪಡಿಸಿದ್ರೆ ಅಂದ್ರೆ ಯಾರ ಹೇಳಿಕೆಗೂ ಮಹತ್ವ ಕೊಡಲ್ಲ ಸಿಎಂ ಕುರ್ಚಿ ಸಂಘರ್ಷದ ಬಗ್ಗೆ. ಆದ್ರೂ ಸಹ ಪದೇ ಪದೇ ಶಾಸಕರು ಹೇಳಿಕೆಗಳನ್ನ ಕೊಡ್ತಾರೆ. ನೀವು 1-2 ದಿನ ನಿಮ್ಮ ಸ್ನೇಹಿತರೆಲ್ಲರೂ ಇದ್ರ ಬಗ್ಗೆ ಕೇಳೋದು ನಿಲ್ಲಿಸಿದ್ರೆ ಯಾರು ಹೇಳೋದು ಇಲ್ಲ. ಈಗ ನೀವು ಬಂದು ಇಲ್ಲಿ ನಾನು ಕೇಳ್ತಾ ಇದ್ರ ಕೇಳಲೇಬೇಕಾಗಿತ್ತ ನಾನು? ನೀವು ಕೇಳಿಲ್ಲ ಅಂದ್ರೆ ಯಾರು ಹೇಳೋರಿಲ್ಲ. ನೀವು ಜನಕ್ಕೆ ವಿಷಯ ತಿಳಿಸಿ, ಇದ್ದಿದ್ದನ್ನು ತಿಳಿಸಿ. ಈಗ ನೇರವಾಗಿ ಈಗ ನಮ್ಮ ಬಸವರಾಜ್ ಅವ್ರು ಇರ್ಬೋದು ಅಥವಾ ನಮ್ಮ ಇಕ್ಬಾಲ್ ಅವ್ರು ಇರ್ಬೋದು, ಅವ್ರು ಬಂದು ನಿಮ್ಮ ಹತ್ರ ಹೇಳಿಲ್ಲ ಅಲ್ಲ, ಅವರೇ ಸುದ್ದಿಗೋಷ್ಠಿ ಕರೆದಿ ಹೇಳಿದರೆ ಬೇರೆ ವಿಚಾರ. ನೀವು ಬೇರೆ ಈಗ ನಾನು ಬಂದಿರೋದು ಉದ್ಘಾಟನೆಗೆ, ನೀವು ಕೇಳ್ತಾ ಇರೋದು CM ಕುರ್ಚಿ ಬಗ್ಗೆ. ನಾನೇನು ಹೇಳಿ? ನಾನು ನೋಡಿ ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ನಾನಾಗಿರ್ಬೋದು ಬೇರೆ ಯಾರನ್ನ ಆಗಿರ್ಬೋದು, ಮಾಧ್ಯಮದ ಮುಂದೆ ನಾವು ಏನೇ ಹೇಳಿಕೆ ಕೊಟ್ಟರು ಅದು ಅಪ್ರಸ್ತುತ. ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ನಮ್ಮಿಬ್ರು ನಾಯಕರನ್ನ ಕರೆದಾಗ ಅವರು ಹೋಗಿ ಅವ್ರು ಭೇಟಿಯಾಗಿ ಏನು ಮಾತಾಡೋದೋ ಮಾತಾಡ್ತಾರೆ. ಅದು ಇದು ಬಿಟ್ಟು ಮೂರನೇದವ್ರು ಯಾರೇ ಏನು ಮಾತಾಡಿದ್ರು ಕೂಡ ಇಟ್ ಡಸ್ ನಾಟ್ ಹೋಲ್ಡ್ ಆಫ್ ಎನಿ ವ್ಯಾಲ್ಯೂ. ನಾನು ಎಲ್ಲೇ ಮಾತಾಡಲಿ, ಮಾಧ್ಯಮದಲ್ಲನ ಮಾತಾಡಲಿ, ನನ್ನ ಕಚೇರಿನಲ್ಲನ ಮಾತಾಡಲಿ, ನನ್ನ ಮನೆಯಲ್ಲೆಲ್ಲ ಮಾತಾಡಲಿ, ಇಟ್ ಡಸ್ ನಾಟ್ ಹೋಲ್ಡ್ ಆಫ್ ಎನಿ ವ್ಯಾಲ್ಯೂ. ಹೈಕಮಾಂಡ್ ಅಂತ ಒಂದಿದೆ. ನೋಡಿ ಅದು ಡಾಕ್ಟರ್ ಯತೀಂದ್ರ ಅವ್ರದ್ದು ವೈಯಕ್ತಿಕ ಅಭಿಪ್ರಾಯ ಇರ್ಬೋದು, ನಂದು ಅಭಿಪ್ರಾಯನೇ ಬೇರೆ ಇದಿರ್ಬೋದು, ಬೇರೆಯವ್ರದ್ದು ಬೇರೆ ಥರ ಇರ್ಬೋದು. ಇಟ್ ಡಸ್ ನಾಟ್ ಮ್ಯಾಟರ್. ಅಲ್ಟಿಮೇಟ್ಲಿ ಯಾರು ನಮ್ಮ ವರಿಷ್ಠರು ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು ನಮ್ಮ ಹಿರಿಯರಾದಂಥ CM ಸಾಹೇಬರು, DCM ಸಾಹೇಬ್ರಿಗೆ ಕರೆದು ಮಾತಾಡ್ತಾರೆ. ಇದರಲ್ಲಿ ಇಲ್ಲ ಗೊಂದಲ ಏನಿದೆ ಹೇಳಿ? ಆಂಬಿಗ್ವಿಟಿ ಎಲ್ಲಾನ ಇದೆಯಾ? ಇಲ್ಲ, ಒಂದು ನಿಮಿಷ ಕೇಳಿ. ಇವರೇ ಖರ್ಗೆ ಸಾಹೇಬ್ರ ಮಾತಿನಲ್ಲಿ ಗೊಂದಲ ಇದೆಯಾ? CM ಮಾತಿನಲ್ಲಿ ಗೊಂದಲ ಇದೆಯಾ? DCM ಮಾತಿನಲ್ಲಿ ಗೊಂದಲ ಇದೆಯಾ? ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರ ಮಾತಿನಲ್ಲಿ ಗೊಂದಲ ಇದೆಯಾ? ರಾಹುಲ್ ಗಾಂಧಿ ಅವ್ರ ಮಾತಿನಲ್ಲಿ ಗೊಂದಲ ಇದೆಯಾ? ಇಲ್ಲ. ಇವರೆಲ್ಲರೂ ಒಂದೇ ಹೇಳ್ತಾ ಇರೋದು, ಅದನ್ನ ಪರಿಗಣಿಸಿ ಅಂತ ಅಷ್ಟೇ ನಾವು ಹೇಳ್ತಾ ಇರೋದು. DK ಶಿವಕುಮಾರ್ ಅವ್ರ ಬೆಂಬಲಿಗೆ ಒತ್ತಾಯ ಅಂತಂದ್ರೆ ಏನು ಕನ್ಫರ್ಮೇಷನ್ ಹೇಳಿ ಆಗತ್ತೋ ಆಗಲ್ವೋ ಅನ್ನೋ ಲೆಕ್ಕ ಮಾತಾಡ್ತಿದ್ದಾರೆ ಸರ್. ಅದು ಯಾರು ಪಡಿಸ್ಬೇಕು? ಮತ್ತೆ ನಾವು ಅದೇ ಹೇಳ್ತಾ ಇರೋದಲ್ಲ, ಹೈಕಮಾಂಡ್ ಯಾವಾಗ ಅನಿಸುತ್ತೆ ಹೌದಪ್ಪ ಇವಾಗ ನಾವು ಅವ್ರಿಗೆ ಕರೆದು ಮಾತಾಡಬೇಕು ಅಂತ ಕರೆಸ್ತಾರೆ. ಅಲ್ಲಿ ತನಕ ನಾನು ಏನು ಹೇಳಿದ್ರು ಅಪ್ರಸ್ತುತ. ವಿಚಾರದಲ್ಲಿ ಜಾಹೀರಾತು ಪಾಯಿಂಟ್ ಜೋರಾಗಿದೆ ಸರ್. ಅವರೊಂದು ದಿವಸ ಜಾಹೀರಾತು ಕೊಡ್ತಾರೆ, ಇಲ್ಲ, ಎರಡರಲ್ಲೂ ವ್ಯತ್ಯಾಸ ಇದೆ. ನಮ್ಮದ್ರಲ್ಲಿ ಸತ್ಯದ ಸಂದೇಶ ಇದೆ, ಆ್ಯಸ್ ಯೂಶುವಲ್ BJP ಅವರಲ್ಲಿ ಅಸತ್ಯದ ಸಂದೇಶ ಇದೆ. ನಾವು ಈಗ ಇದ್ರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತಲ್ಲ, ಸದನದಲ್ಲಿ ಅವಕಾಶ ಇತ್ತಲ್ಲ. ಈ ಬಿಲ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಅವ್ರಿಗೆ ಅವಕಾಶ ಇತ್ತಲ್ಲ, ಯಾಕೆ ಹೇಳಿಲ್ಲ? ಸಭಾ ಯಾಕೆ ತ್ಯಾಗ ಮಾಡಿದ್ರು? ಇದು ಯಾವುದೋ ಇರ್ಬೋದು, ಆಯಿತು, ಅಧಿಕಾರ ವಿಚಾರದಲ್ಲಿ ತ್ಯಾಗ ಮಾಡಿದ್ರು, ಈ ವಿಚಾರಕ್ಕೆ ವಾಪಸ್ ಬರ್ಬೋದಾಗಿತ್ತಲ್ಲ. ನಮ್ಮ ಇದರಲ್ಲಿ ಸದನದ ಕಾನೂನಿನಲ್ಲಿ ಅವ್ರಿಗೆ ವಾಪಸ್ ಬರೋ ಅಧಿಕಾರ ಇದೆ. ಸಬ್ಜೆಕ್ಟ್ ಚೇಂಜ್ ಆಯ್ತಲ್ಲ, ಅದಾದ್ಮೇಲೆ ಬರ್ಬೋದಾಗಿತ್ತಲ್ಲ. ಅಂದರೆ ತಿಮ್ಮಾಪುರ ಅವ್ರು ರಾಜೀನಾಮೆ ಕೊಡೋ ತನಕ ಇವ್ರು ಸದನದಲ್ಲೇ ಕಾಲಿಡಲ್ವಾ? ಮುಂದಿನ ಸದನದಲ್ಲಿ ಏನಾಗ್ತದೆ? ಮತ್ತು ಮುಂದಿನ ಸೆಷನ್ನಲ್ಲಿ ಬರೋದಿಲ್ವ ಇವರು? ನಾನೇನು ಹೇಳ್ತಾ ಇರೋದು, ಒಂದು ಅವಕಾಶ ಇತ್ತು, 2-3 ದಿನ ಇದಕ್ಕಂತ ಪ್ರತ್ಯೇಕವಾಗಿ ಚರ್ಚೆಗೆ ನಾವು ಕೊಟ್ಟಿದ್ವಿ. ಯಾಕೆ ಚರ್ಚೆ ಮಾಡಿಲ್ಲ? ಹೇಳ್ಬೋದಾಗಿತ್ತಲ್ಲ. ಶಿವರಾಜ್ ಸಿಂಗ್ ಚೌಹಾಣ್ ಅವರ ಈ ಬಿಲ್ ಏನು ತಂದಿದ್ದಾರೆ, ಹೇಗೆ ಜನರಿಗೆ ಹೆಲ್ಪ್ ಆಗುತ್ತೆ, ಹೇಗೆ 125 ದಿನ ಕೊಡ್ತಾ ಇದ್ದಾರೆ ಹೇಳ್ಬೋದಾಗಿತ್ತು. ಯಾಕೆ ಹೇಳಿಲ್ಲ? ಮೋದಿಯವರ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಇದು ಅಂತ ಹೇಳ್ಬೋದಾಗಿತ್ತಲ್ಲ. ಎಲ್ಲ ಹೇಳ್ತೀನಿ, ನಮ್ಮ ಭಾಷಣ ಕೇಳಿದ್ರೆ ಹೇಳ್ತೀನಿ. ನೋಡಿ, BJP ಅವರಿಗೆ ಅವರು ಆಪರೇಷನ್ ಕಮಲ ಹುಟ್ಟಾಕಿದ್ದು ನಮ್ಮ ದೇಶದಲ್ಲಿ ಕರ್ನಾಟಕದಿಂದ ತಾನೆ. ಅವರ ಪ್ರವೃತ್ತಿ ನಾವ್ಯಾಕ್ರಿ ಬೆಳೆಸ್ಬೇಕು? ಈಗ ಹೂ ಇಸ್ BJP ಟು ಟೆಲ್ ಅಸ್ ವಾಟ್ ಟು ಡೂ? ನಾವ್ಯಾಕ್ರಿ ಕೇಳಬೇಕು ಅವ್ರ ಮಾತು?
ಅವ್ರು ಏನಾದರೂ ಬೊಬ್ಬೆ ಹೊಡ್ಕೊಳ್ಳಿ. ಅವರಿಗೆ ನೋಡಿ, ಅಲ್ಲಿ ವಿರೋಧ ಪಕ್ಷದಲ್ಲಿ ಯಾರೂ ಸಮರ್ಥರಿಲ್ಲ. ಪಾಪ ಒಂದು ಅಡ್ಜಸ್ಟ್ಮೆಂಟ್ ಮೋಷನ್ ಅರ್ಧ ದಿನ ಹೋಲ್ಡ್ ಮಾಡೋಕ್ಕಾಗಲ್ಲ ಸದನದಲ್ಲಿ. ಅವರು ಇವಾಗ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇದ್ದಾರಾ? ಅಲ್ಲೇ 2-3 ಜನ ವಿರೋಧ ಪಕ್ಷದ ನಾಯಕರಿಗೆ ಪೈಪೋಟಿ ನಡೆದಿದೆ. ಒಬ್ಬರು ಬಾವಿಗೆ ಬೀಳಬೇಕು ಅಂತಾರೆ, ಇನ್ನೊಬ್ರು ವಾಕೌಟ್ ಮಾಡಬೇಕು ಅಂತಾರೆ. ಅಲ್ಲೇ ಸರಿಯಾಗಿ ಇದು ಇಲ್ಲ. ಅವ್ರ ಪಕ್ಷ ನೋಡ್ಕೊಳಕ್ಕೆ ಹೇಳಿ, ನಮ್ಮ ಪಕ್ಷದ ಬಗ್ಗೆ ಚಿಂತೆ ಮಾಡೋದು ಬೇಡ. 135 ವರ್ಷದಿಂದ ಚೆನ್ನಾಗಿ ನಡ್ಕೊಂಡು ಬಂದಿದ್ವಿ, ಇನ್ನು 135 ವರ್ಷನೂ ಚೆನ್ನಾಗಿ ನಡ್ಕೊಂಡು ಹೋಗ್ತೀವಿ. ಯಾರು ಹೇಳ್ತಾ ಇದ್ದಾರೆ? ಸ್ಪೀಕರ್ ಅವ್ರು ಹೇಳ್ತಾ ಇದ್ದಾರೆ. ಅಂಥದ್ದೇನು ಅವ್ರ ಹತ್ರ ಇಂಟೆಲಿಜೆನ್ಸ್ ಇತ್ತು? ಯಾವುದು ಅಮಿತ್ ಶಾ ಅವ್ರ ಹತ್ರ ಇರಲಿಲ್ಲ. ಹೋಮ್ ಮಿನಿಸ್ಟರ್ ಯಾರು? ಅಮಿತ್ ಶಾ ಅವರು. ಅವ್ರ ಹತ್ರ ಇರಲಾರ್ದು ಇಂಟೆಲಿಜೆನ್ಸು ಸ್ಪೀಕರ್ ಹತ್ರ ಇದೆ ಅಂದರೆ ಅಮಿತ್ ಶಾ ಅವ್ರು ಎಷ್ಟು ಸಮರ್ಥರು? ಒಂದನೇದು. ಎರಡನೇದು, ಮಹಿಳೆಯರು ಹಲ್ಲೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ನೀವು ಗಮನಿಸಿದ್ರೋ ಎಲ್ಲೋ, ಯಾವುದೋ ಒಂದು ಚಾನೆಲ್ನಲ್ಲಿ ನೋಡ್ತಾ ಇದ್ದೆ, TDP ಮತ್ತು BJP MP ಗಳು ಯಾರೋ ಒಬ್ರು ನ್ಯೂಸ್ ಆ್ಯಂಕರ್ ಕೇಳ್ತಾರೆ, ಅವ್ರ ಹತ್ರ ಏನು ಶಸ್ತ್ರಾಸ್ತ್ರ ಇಲ್ಲ, ಏನೂ ಇಲ್ಲ, ಹೇಗೆ ಹಲ್ಲೆ ಮಾಡ್ತಾರಂತ ನಿಮ್ಗೆ ಹೆಂಗೆ ಗೊತ್ತಾಯಿತು? ಇಲ್ಲ, ಅವ್ರ ಹತ್ರ ಹಲ್ಲಿದೆ ಅಲ್ವಾ, ಕಡಿತಾರೆ ಅಂತ. ಇದಕ್ಕೇನು ಉತ್ತರ ಇರ್ತದೆ ಹೇಳಿ? ನಮ್ಮ ರಾಷ್ಟ್ರದ ಇತಿಹಾಸದಲ್ಲಿ ಯಾವತ್ತನ ಪಾರ್ಲಿಮೆಂಟ್ನಲ್ಲಿ ಮಹಿಳೆಯರು ಇಂಥ ವರ್ತನೆ ಮಾಡಿದಾರಾ ಹೇಳಿ? ಯಾವತ್ತನ ಇತಿಹಾಸ ಇದೆಯಾ? ಅಂದರೆ ಮೋದಿಯವರಿಗೆ ಏನಾಗಿದೆ ಗೊತ್ತಾ ಸರ್? ಪಾರ್ಲಿಮೆಂಟ್ನಲ್ಲಿ ಉತ್ತರ ಕೊಡೋಕ್ಕಾಗೋದಿಲ್ಲ, ನಿಮ್ಮ ಮುಂದೆ ಬರಲಿಕ್ಕೂ ತಯಾರಿಲ್ಲ. 12 ವರ್ಷದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದಾರಾ? ಒಂದು. ನೀವು ಹೆಂಗೆ ಇವಾಗ ನಾನು ನಿಂತ್ಕೊಂಡು ಕೇಳ್ತಾ ಇದ್ರೆ ಎಲ್ಲದ್ರ ಬಗ್ಗೆ ಉತ್ತರ ಕೊಡ್ತಾ ಇದ್ದೀನಲ್ಲ ಪ್ರಾಮಾಣಿಕವಾಗಿ. ಪ್ರಯತ್ನ ಅಂತೂ ಇದೆಯಾ? ಅವ್ರದ್ದಿದೆಯಾ? ಇಲ್ವಾ? ಅವಕಾಶ ಕೊಟ್ಟಾಗೆಲ್ಲ ಮಾವಿನಕಾಯಿ ಹೆಂಗೆ ತಿಂತಾರೆ, ವಾಚ್ ಹೆಂಗೆ ಹಾಕೊತಾರೆ, ಅವರ ಬೆವರಿಂದ ಅವರು ಹೆಂಗೆ ಸ್ಕಿನ್ ಏನು ಸರ್ ಅದು ಶೈನ್ ಆಗುತ್ತೆ, ಅಷ್ಟಕ್ಕೆ ಸೀಮಿತ ಇದ್ದಾರೆ. ನೀವು ಕೇಳೋದಷ್ಟಕ್ಕೆ ಸೀಮಿತ ಆಗಿದ್ದಾರೆ, ಅವರು ಹೇಳೋಕ್ಕೆ ಅಷ್ಟಕ್ಕೆ ಸೀಮಿತ. ಈ ಎಲ್ಲ ಕಠಿಣ ಪ್ರಶ್ನೆಗಳು ಬರೀ ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಸಾಹೇಬರಿಗೆ, ಕಾಂಗ್ರೆಸ್ಸಿಗೆ ಇದೆ ಅನಿಸುತ್ತೆ. ಈಗ ಪಾರ್ಲಿಮೆಂಟ್ನಲ್ಲಿ ಹಲ್ಲೆ ಆಗ್ತಾ ಇದೆ ಅಂದರೆ ಅಮಿತ್ ಶಾ ಅವ್ರು ಏನು ಮಾಡ್ತಾ ಇದ್ದಾರೆ? ಆಗಲಿ, ತನಿಖೆ ಆಗಲಿ. ಆ್ಯಕ್ಚುಲಿ ಸ್ಪೀಕರ್ ಅವರು ಸದನಕ್ಕೆ ತಿಳಿಸ್ಬೇಕು, ಎಲ್ಲಿಂದ ಮಾಹಿತಿ ಬಂತು, ಏನು ಮಾಹಿತಿ ಬಂತು, ಯಾರು ಈ ಸಂಚು ಮಾಡಿದ್ರು ಅಂತ ಚರ್ಚೆಗೆ ರೆಡಿ ಇದ್ದಾರಾ? ಮೋದಿ ಅವರಿಗೆ ನೋಡ್ರಿ ಧೈರ್ಯ ಇಲ್ಲ ಜನರಿಗೆ ಎದುರ್ಸೋಕ್ಕೆ, ಪಾರ್ಲಿಮೆಂಟ್ ಎದುರ್ಸೋಕ್ಕೆ, ಮತ್ತು ಪ್ರೆಸ್ ಎದುರ್ಸೋಕ್ಕೆ. ಸುಮ್ಮನೆ ಏನಿದ್ರು ಮನ್ ಕಿ ಬಾತ್ ಅವ್ರು ಹೇಳಿದ್ದನ್ನು ಕೇಳೋಕ್ಕೆ ಮಾತ್ರ ಈ ಸಂಸದರು ಇರೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.